ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನುತಾಸ್ ಕುಕಿಂಗ್. ಇವತ್ತು 1/2 kg ಪುಳಿಯೋಗರೆ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ಹೇಳ್ತೀನಿ. 250 ಗ್ರಾಮ್ ಅಷ್ಟು ಬ್ಯಾಡಗೆ ಮೆಣಸು, 250 ಗ್ರಾಮ್ ಧನಿಯಾ, 250 ಗ್ರಾಮ್ ಕಡಲೆಬೀಜ, 250 ಗ್ರಾಮ್ ಒಣ ಕೊಬ್ಬರಿ, 300 ಗ್ರಾಮ್ ಅಷ್ಟು ಬೆಲ್ಲ, 100 ಗ್ರಾಮ್ ಅಷ್ಟು ಉದ್ದಿನಬೇಳೆ, 100 ಗ್ರಾಮ್ ಅಷ್ಟು ಎಳ್ಳು, 100 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ಜೀರಿಗೆ, 50 ಗ್ರಾಮ್ ಸಾಸಿವೆ, 10 ಗ್ರಾಮ್ ಅಷ್ಟು ಮೆಂತ್ಯ, 10 ಗ್ರಾಮ್ ಕಾಳು ಮೆಣಸು, 10 ಗ್ರಾಮ್ ಅರಿಶಿಣ ಪುಡಿ, ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು, 250 ಗ್ರಾಮ್ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ನೆನೆಸಿಟ್ಟಿದ್ದೀನಿ, ಜಿಂಜಲಿ ಆಯಿಲ್ 200 ಗ್ರಾಮ್ಸ್. ನೆಕ್ಸ್ಟು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಆಮೇಲೆ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಗ್ಯಾಸ್ ಹಚ್ಕೊಳ್ಳೋಣ. ಸ್ವಲ್ಪ ಕಾಯಿಲೆ ಬಾಣಲೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮೆಂತ್ಯ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ, ಧನಿಯಾ ಹಾಕಿದ್ದೀನಿ. ನೆಕ್ಸ್ಟು 250 ಗ್ರಾಮ್ ಅಷ್ಟು ಧನಿಯಾ ತೊಗೊಂಡಿದ್ದೀನಲ್ಲ, ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಅದನ್ನು. ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ತೊಗೊಂಡಿರೋ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ತೊಗೊಂಡಿರೋ ಬ್ಯಾಡಗೆ ಮೆಣಸು ಅಷ್ಟು ಹಾಕ್ತಾ ಇದ್ದೀನಿ. ಇವಾಗ ಅರಿಶಿಣ ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಅದನ್ನ ಆರಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತೀನಿ. ಫೈನ್ ಪೌಡರ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ ಕೊಡೋದು ತೋರಿಸ್ತೀನಿ ನಿಮಗೆ. ಕುದ್ದಿರೋ ಪದಾರ್ಥ ಇವಾಗ ಫುಲ್ ತಣ್ಣಗಾಗಿದೆ. ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಂಡ್ಬಂದು ತೋರಿಸ್ತೀನಿ ಯಾವ ಥರ ಫೈನ್ ಪೌಡ್ರ್ ಅಂತ. ಈ ಥರ ರುಬ್ಕೊಂಡಿದ್ದೀನಿ ಪೌಡ್ರು. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಲ್ಲೇ ಈ ಥರ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಕೈ ಸಹಾಯದಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಗಂಟಿದ್ರೆ ಗೊತ್ತಾಗಲ್ಲ ಸ್ಪೂನಲ್ಲಿ. ಇವಾಗ ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾಗಷ್ಟು ಹುರಿರಿ ಸಾಕು. ಡ್ರೈ ರೋಸ್ಟ್ ಇದು, ಬೆಚ್ಚಗಾದರೆ ಸಾಕು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಅಷ್ಟು. ಇವಾಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಳ್ಳನ್ನ ಲೈಟಾಗಿ ಚಿಟಪಟ ಹುರ್ಕೊಳ್ಬೇಕಷ್ಟೆ. ಕೊಬ್ಬರಿ ತಣ್ಣಗಾಗಿದೆ. ಇವಾಗ ತರಿ ಪೌಡ್ರ್ ಮಾಡ್ಕೊಂಡು ಬರೋಣ ಬನ್ನಿ. ಈ ಥರ ಪೌಡ್ರ್ ಮಾಡಿದ್ದೀನಿ. ಎಳ್ಳೂ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ತರಿಯಾಗಿ ಪೌಡ್ರ್ ಮಾಡಿದ್ದೀನಿ. ಇವಾಗ ಜಿಂಜಲಿ ಆಯಿಲ್ ತೊಗೊಂಡಿದ್ದೀನಲ್ಲ, 200 ml ಅಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಕಾಯಲಿ ಸ್ವಲ್ಪ ಹೊತ್ತು, ಆಮೇಲೆ ಕಡಲೆಬೀಜ ಹಾಕೋಣ. ಎಣ್ಣೆ ಕಾದಿದೆ, ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಈ ಥರ ಬ್ರೌನ್ ರೋಸ್ಟ್ ಆಗಿ ಮಾಡ್ಕೋಬೇಕು. ಇವಾಗ ಇದೇ ಎಣ್ಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇದು ಕೆಂಪಾಳ ಹುರ್ಕೋಬೇಕು.
ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ ಅದ್ರ ಜೊತೆಗೆ. ಇದು ಕೆಂಪಳ ಫ್ರೈ ಆಗಿದೆ, ತೆಗಿತೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀವಿ. ಇವಾಗ ಸಾಸಿವೆ ಚಿಟಪಟ ಅನ್ಬೇಕು. ಇವಾಗ ಹುಣ್ಸೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ತಾಯಿದ್ದೀನಿ, ಅಷ್ಟು ಕಲ್ಲುಪ್ಪು. ಬೆಲ್ಲ ಎಲ್ಲ ಕರಗಿ ಕುದಿಬೇಕು. ಬೆಲ್ಲ ಎಲ್ಲ ಕರಗಿ ಫುಲ್ಲು ಕುದೀತಾ ಇದೆ. ಇವಾಗ ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕ್ಕೊತಾ ಇದ್ದೀನಿ, ಪೌಡ್ರ್ ಮಾಡಿರೋದು. ಇವಾಗ ಎಳ್ಳು ಹಾಕ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಕಡಲೆ ಬೀಜ ಇದೇನೇ ನೋಡ್ಕೊಂಡಿದ್ದೀವಿ ಎಲ್ಲ ಹಾಕೋ, ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಫ್ ಮಾಡಿ ಬಿಸಿ ಆರಿದ ಮೇಲೆ ಒಂದು ಟೈಟ್ ಕಂಟೈನರ್ಗೆ ಹಾಕಿ 1 ಮಂತ್ ಗಂಟೆ ಇಟ್ಕೋಬೋದು. ಒಂದು ನಿಮಿಷ. ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ನೋಡಿ, ಹೇಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್, ಲಾಟ್ಸ್ ಆಫ್ ಲವ್. ಈ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.